ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ ಎಂದು ಅರಿತ ಕಾಂಗ್ರೆಸ್ ವಿಬಿಜಿ ರಾಮ್ಜಿ ಯೋಜನೆಯ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದೆ ಎಂದು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಆರೋಪಿಸಿದ್ದಾರೆ. ಈ ಹಿಂದೆ ಭ್ರಷ್ಟಾಚಾರ ನಡೆಯುತ್ತಿರುವುದನ್ನು ಮನಗಂಡು ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪಾರದರ್ಶಕವಾಗಿ ನಡೆಸಬೇಕೆನ್ನುವ ಉದ್ದೇಶದಿಂದ ಯೋಜನೆಗೆ ಹೊಸ ರೂಪ ನೀಡಲಾಗಿದೆ. ಇದರಲ್ಲಿ ಭ್ರಷ್ಟಾಚಾರ ಮಾಡಲು ಸಾಧ್ಯವಾಗ್ತಾ ಇಲ್ಲ ಎಂದು ಕಾಂಗ್ರೆಸ್ ವಿಬಿಜಿ ರಾಮ್ಜಿ ಯೋಜನೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿದೆ ಎಂದು ಮಾಜಿ ಸಚಿವರು ಆಗಿರುವ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಅವರು ಬಿಜೆಪಿ ಸುಳ್ಯ ಮಂಡಲದ ವತಿಯಿಂದ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಮತ್ತು ಜನಜಾಗೃತಿಗಾಗಿ ಹೊಸ ಮಠದಿಂದ ಕಡಬದವರೆಗೆ ನಡೆದ ಬೃಹತ್ ಪಾದಯಾತ್ರೆಯ ಸಭಾ ಕಾರ್ಯಕ್ರಮದಲ್ಲಿ ಪ್ರಮುಖ ಭಾಷಣಕಾರರಾಗಿ ಮಾತನಾಡಿದ್ದಾರೆ. ಯುಪಿಎ ಒಕ್ಕೂಟದ ಪಶ್ಚಿಮ ಬಂಗಾಳ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 22,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದೆ. ಮಾತ್ರವಲ್ಲ, ಈ ಯೋಜನೆಯ ಹೆಸರನ್ನ ಕರ್ಮಶ್ರೀ ಎಂದು ಹೆಸರು ಬದಲಾಯಿಸಿದ ಪ್ರಥಮ ಸರ್ಕಾರ ಈಗ ಗಾಂಧಿ ಹೆಸರಿಡಬೇಕು ಎಂದು ಹೇಳ್ತಾ ಇದೆ ಎಂದಿದ್ದಾರೆ. ಈ ಉದ್ಯೋಗ ಖಾತ್ರಿಯನ್ನು ರದ್ದು ಮಾಡಿದೆ ಅಂತ ಹೇಳಿ ನನಗೆ ಗೊತ್ತಿರುವಂತೆ ಕಾಂಗ್ರೆಸ್ ಅವರು ಇಲ್ಲಿಂದ ಸುಳ್ಯದಿಂದ ಪ್ರಾರಂಭವಾಗಿ ಮೂಲ್ಕಿಯವರೆಗೆ ಪ್ರಚಾರ ಮಾಡುತ್ತಾ ಅಪಪ್ರಚಾರವನ್ನು ಜನಸಾಮಾನ್ಯರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದರು. ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ಗ್ರಾಮದಲ್ಲಿ ಜನರಿಗೆ ತಪ್ಪು ಸಂದೇಶವಾದಾಗ ಅವರಿಗೆ ಸತ್ಯ ದರ್ಶನವನ್ನು ಮಾಡಬೇಕಾದಂಥ ಅಗತ್ಯ ಪ್ರಜಾಪ್ರಭುತ್ವದಲ್ಲಿದೆ. ಆ ಕಾರಣಕ್ಕೆ ಕಾಂಗ್ರೆಸ್ ಅವರು ಮಾಡಿರುವಂತಹ ಅಪಪ್ರಚಾರ ಸತ್ಯಕ್ಕೆ ದೂರವಾದದ್ದು. ಉದ್ಯೋಗ ಖಾತ್ರಿ ರದ್ದಾಗಿದೆ ಅನ್ನೋದು ಸುಳ್ಳು ಅನ್ನೋ ವಿಚಾರವನ್ನು ಮನವರಿಕೆ ಮಾಡ್ತಾ ಸತ್ಯ ದರ್ಶನವನ್ನು ಮಾಡಿ ಈ ಕಡಬದ ರಾಜಬೀದಿಯಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನಾನು ಹೃದಯ ತುಂಬಿದಂಥ ಧನ್ಯವಾದಗಳನ್ನು ಸಲ್ಲಿಸುವಂತ ಅನಿವಾರ್ಯತೆ ಮಧ್ಯೆ ನಿಂತುಕೊಂಡಿದ್ದೇನೆ. ಕಾಂಗ್ರೆಸ್ ಅವರು ಏನು ಹೇಳಲಿಕ್ಕೆ ಹೊರಟರು ಅಂದ್ರೆ, ನಾವು ಉದ್ಯೋಗ ಖಾತ್ರಿಯನ್ನು ಕೊಡ್ತಾ ಇದ್ದೇವೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ, ಬಿಜೆಪಿಯವರನ್ನು ರದ್ದು ಮಾಡಿದ್ದಾರೆ, ಅದರಿಂದ ಬಡವರಿಗೆ ವಂಚನೆ ಆಗಿದೆ ಅನ್ನೋದು ಒಂದು ವಾದ. ವಾಸ್ತವಿಕವಾದ ಸತ್ಯವನ್ನ ಇಡೀ ಸಮಾಜ ಅರಿತುಕೊಳ್ಳಬೇಕು ಮತ್ತು ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು